ಜಿಎಚ್ಪಿಎಸ್ ಫಸುಪುಲವಾರಪಲ್ಲಿ ಶಾಲಾ ಮಕ್ಕಳಿಗೆ ಉಚಿತ ಪುಸ್ತಕ ವಿತರಣೆ ಕಾರ್ಯಕ್ರಮ. ಚೇಳೂರು ನೂತನ ತಾಲೂಕು ಚೇಳೂರು ವ್ಯಾಪ್ತಿಯ ಎಂ ನಲ್ಲಗುಟ್ಲಪಲ್ಲಿ ಕ್ಲಸ್ಟರ್ನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಫಸುಪುಲವಾರಿಪಲ್ಲಿ ಶಾಲಾ ಮಕ್ಕಳಿಗೆ ಚೇಳೂರಿನ ಕಿಶೋರ್ ವಿದ್ಯಾಸಂಸ್ಥೆಯ 2003-2004ನೇ ಸಾಲಿನ ವಿದ್ಯಾರ್ಥಿ ವಿ. ಶ್ರೀನಿವಾಸ್, ವೆಂಕಟಶಿವಾರೆಡ್ಡಿ, ಅಮರನಾಥ ಚೌರೆಡ್ಡಿ ಇತರೆ ಗೆಳೆಯರು ಸೇರಿ ಮಕ್ಕಳಿಗೆ ಉಚಿತವಾಗಿ ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಹಳೆ ವಿದ್ಯಾರ್ಥಿ ವಿ. ಶ್ರೀನಿವಾಸ್ರವರು ಗುರುಗಳ ಸೇವೆಯನ್ನು ಹಾಡಿ ಹೋಗಲಿ ಅವರ ಸೇವೆಯನ್ನು ಸ್ಮರಿಸಿದರು. ಮತ್ತು ಬುದ್ಧ ಶಾಂತಿ ಪ್ರಶಸ್ತಿ ವಿಜೇತರಾದಂತಹ ವಿ ರಾಮಚಂದ್ರ ಸರ್ ಅವರ ಪಾದಗಳಲ್ಲಿ ನಮಸ್ಕರಿಸುತ್ತಾ, ಏನೇ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಮತ್ತು ಶ್ರೀ ಸತ್ಯಸಾಯಿ ವಿದ್ಯಾಜ್ಯೋತಿ ಶಾಲೆಯಲ್ಲಿ ಈ ಒಂದು ಪುಸ್ತಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ, ಯಾಕಂದರೆ ಈ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಮೊದಲಿಗೆ ನಮಗೆಲ್ಲನೂ ಇಲ್ಲಿ ಒಂದು ಸಪೋರ್ಟಿಂಗ್ ಬೇಕು. ಸಪೋರ್ಟಿಂಗ್ ಬೇಕಂದರೆ ಫಸ್ಟು ಮುಖ್ಯೋಪಾಧ್ಯಾಯರಿಗಿಂತ ಈ ಕ್ಲಸ್ಟರ್ನ ಒಂದು ರೂವಾರಿಗಳು, ಇವು ನಲಗುಟ್ಟಪಲ್ಲಿ ಕ್ಲಸ್ಟರ್ ಸರ್ ನಾನು ಫೋನ್ ಮಾಡಿದ್ದೀವಿ 3 ಸಾರಿ ಮಾಡೋಷ್ಟಿಗೆ, ಸರ್ ಖಂಡಿತ ನಾವು ಬರ್ತೀವಿ, ನಿಮ್ಮ ಪ್ರೋಗ್ರಾಮ್ ಅಂದರೆ ಸ್ವಾಮಿ ಪ್ರೋಗ್ರಾಮ್ ಅಂದರೆ ನಾವು ಬರ್ತೀವಿ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಧನ್ಯವಾದ ಸರ್, ನಮಗೆ ಅವಕಾಶ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಈ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಶ್ರೀ ರಾಮಚಂದ್ರನಿಗೆ, ಯಾಕಂದರೆ ನಮ್ಮ ಮುಖ್ಯ ಗುರುಗಳು ರಾಮಚಂದ್ರ ಸರ್, ಅವರಿಗೆ ಒಂದು ಅವರು ಒಂದು ಸ್ನೇಹಿತರು, ಇವರೆಲ್ಲನೂ ಇರುವಂಥ ಸ್ನೇಹಿತರು. ಅದೇ ರೀತಿಯಾಗಿ ಈ ಫಸುಲ್ವಾರಪಲ್ಲಿ ಶಾಲೆಗೆ, ಯಾಕಂದರೆ ಈ ಶಾಲೆಯಲ್ಲಿ ಫಸ್ಟು ಅನ್ನವರಂ ಶ್ರೀ ಸತ್ಯನಾರಾಯಣ ಅಂತ ಹೇಳ್ಬಿಟ್ಟು ನಾವು ಕರ್ಕೊತಾ ಇದ್ದೀವಿ. ಶ್ರೀ VS ಸರ್ ಬಿಟ್ಟು ಹೋದ ತಕ್ಷಣ ನಮಗೆ ಈ ಶಾಲೆಯಲ್ಲಿ ಲಕ್ಷ್ಮೀನಾರಾಯಣ ಸರ್ ಇದ್ದಾರೆ, ಮುಖ್ಯ ಶಿಕ್ಷಕರು ಯಾರು ಬರ್ತಾರೋ ನಮ್ಗೆ ಯಾರು ಸಪೋರ್ಟ್ ಮಾಡ್ತಾರೋ ಅಂದ್ಕೊಂಡ್ವಿ. ಆದರೆ ಶ್ರೀರಾಮಚಂದ್ರ ಶ್ರೀ ಆಂಜನೇಯ ಸರ್ ಹಂಗೆ ನನ್ನ ಬಂಟು ಇದ್ದಾನೆ ಅಂದ್ಬಿಟ್ಟು ನಮ್ಗೆ ಕಲಿಸ್ಕೊಂಡು ನಮ್ಮ ಭಾವನೆ. ಅದೇ ರೀತಿಯಾಗಿ ನಮ್ಮ ಮುಖ್ಯೋಪಾಧ್ಯಾಯರ ಸಮಾನರಾದಂತಹ, ನನಗೆ ಆತ್ಮೀಯರು, ತಂದೆ ಸಮಾನರಾದಂತಹ CV ನರಸಿಂಹಪ್ಪ ಸರ್ ಅವರು ನಿಜವಾಗಿ, ಯಾಕಂದರೆ ನಮ್ಮ ಜೀವನದಲ್ಲಿ ನನಗೆ ಎಷ್ಟೊಂದು ಬುದ್ಧಿಯನ್ನು ಹೇಳಿ ಈ ಮಟ್ಟಕ್ಕೆ ಬರಬೇಕಾದ್ರೆ ನನಗೆ ಮೊಟ್ಟ ಮೊದಲ ಗುರುಗಳು ವಿ ರಾಮಚಂದ್ರ ಸರ್, ತದನಂತರ ನಾನು ಭಾವಿಸ್ಕೊಳ್ಳೋದೇ ನಮ್ಮ CV ಸರ್. ಯಾಕಂದರೆ ನಮ್ಮ ವೈಯಕ್ತಿಕವಾಗಿಯೂ ಸಹ ನಮ್ಮ ಒಂದು ಸಂಬಂಧ ಆ ರೀತಿ ಇದೆ. ಅದೇ ರೀತಿಯಾಗಿ ನಮ್ಮ ವಿ ಸತ್ಯನಾರಾಯಣ ಸರ್ ಇನ್ನೇನು ನಾವು ಹೇಳಬೇಕಾಗಲ್ಲ, ಯಾಕಂದರೆ ಇಲ್ಲಿ ಬರೋಕ್ಕೆ ನಮಗೆ ಕಾಲಾವಕಾಶ ಕೊಟ್ಟು ಸಮಯ ಕೊಟ್ಟು ಮತ್ತೆ ನಮ್ಮ ಜೊತೆಯಲ್ಲಿ ಸಾಯಿ ಡಿವೋಟಿಯಾಗಿ ಇವತ್ತು ನಮ್ಮ ಮುಂದೆ ಒಬ್ಬ ಪದಾಧಿಕಾರಿಗಳಿದ್ದಾರೆ, ಅವ್ರಿಗೂ ಸಹ ಧನ್ಯವಾದಗಳು. ಅದೇ ರೀತಿಯಾಗಿ ನಮ್ಮ ಸಮಿತಿಯ ಕನ್ವೀನರ್ ಶಿವಶಂಕರ್ ರೆಡ್ಡಿ ಸರ್, ಅದೇ ರೀತಿಯ ಸಾಯಿ ಭಕ್ತರು, ಅದೇ ರೀತಿಯಾಗಿ ನನ್ನ ಸಹಪಾಠಿಗಳು. ಯಾಕಂದರೆ ಈ ಕಾರ್ಯಕ್ರಮಕ್ಕೆ ನಿನ್ನೆ ರಾತ್ರಿಯಿಂದ ಪಾಪ ನಮ್ಮ ಜೊತೆಯಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು ನಮ್ಮ ಚೌಡ್ರೆಡ್ಡಿ ಅಂತ ಹೇಳ್ಬಿಟ್ಟು ನಮ್ಮ ಸ್ನೇಹಿತ 2003-2004 ಬ್ಯಾಚ್, ಅವ್ರು ನಿಜವಾಗಿ ಕಾರಣಾಂತರಗಳ ಆರೋಗ್ಯದ ಅವರ ಒಂದು ಅವರ ಆರೋಗ್ಯದ ಸ್ವಲ್ಪ 1 ಗಂಟೆಯಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು, ಅವರು ಚಿಂತಾಮಣಿಗೆ ಹೋಗಬೇಕಾಗಿತ್ತು. ನಿಜವಾಗೂ ಅವರ ಒಂದು ಸಹಕಾರ ಮತ್ತು ನಮ್ಮ ವೆಂಕಟೇಶ್ವರರೆಡ್ಡಿ, ನಮ್ಮ ಅಮರನಾಥ್, ಯಾಕಂದರೆ ನಾವು 2003-2004ರಲ್ಲಿ SLC ಮುಗಿಸಿರೋರು. ನಾವು ನಮ್ಮ ಬ್ಯಾಚಲ್ಲಿ ಸುಮಾರು 69 ಜನ ಇದ್ವಿ. 69 ಜನರಲ್ಲಿ ನಿನ್ನೇನೋ ಒಬ್ಬ ಸ್ವಾಮಿಯವರ ಒಂದು ಪಾದಗಳು ಸೇರಿಕೊಂಡು ಗುಡ್ಡೆಲಪಲ್ಲಿ ಭಾಸ್ಕರ್ ಅಂತ ಹೇಳ್ಬಿಟ್ಟು ಅವರನ್ನು ಇವಾಗ ಒಂದು ಕಾರ್ಯಕ್ರಮದಲ್ಲಿ ನಾವು ಸ್ಮರಿಸ್ಕೋಬೇಕು. ಮುಂದೆ ಯಾಕಂದರೆ ನಿನ್ನೆನೇ ಒಂದು 11ನೇ ಕಾರ್ಯ ಪಾಪ. ಯಾಕಂದರೆ ನಮ್ಮ ಬ್ಯಾಚಲ್ಲಿ ಒಂದು 4 ಜನರನ್ನು ನಾವು ಕಳ್ಕೊಂಡಿದ್ವಿ. ಇವತ್ತು ಇದ್ದೀವಿ, ನಾಳೆ ಯಾರಿರ್ತವೋ ಗೊತ್ತಿಲ್ಲ. ಆದರೆ ನಾವು ಮಾಡುವ ಸೇವಾ ಕಾರ್ಯಕ್ರಮ ನಿಜವಾಗಿಯೂ ಸಹ ನಮ್ಮ ಸರ್ ಹೇಳ್ಕೊಟ್ಟಿರೋದು ಒಂದೇ, ನೀವು ಬೆಳಗ್ಗೆ ಬಂದುಬಿಟ್ಟು ಶಿಸ್ತಿನ ಬಗ್ಗೆ ಮಾತಾಡಬೇಕು ನಾವು ಅಷ್ಟೇ ಫಸ್ಟ್ ಆಫ್ ಆಲ್. ಯಾಕಂದರೆ ಮಕ್ಕಳ ಹತ್ರ ಶಿಸ್ತು ಅಂದರೆ ಏನು, ಫಸ್ಟ್ ಆಫ್ ಆಲ್ ಶಿಸ್ತು ಅಂದರೆ ನಾವು ಕಲ್ತ್ಕೋಬೇಕಾದ್ರೆ ಏನಂದರೆ, ಇವಾಗ ಯಾವುದೋ ಒಂದು ಭಜನೆಗೆ ಹೋಗ್ತೀವಿ, ಇವಾಗ ಸ್ಕೂಲ್ಗೆ ಬರ್ತಾ ಇದ್ದಾರೆ, ಎಷ್ಟು ಗಂಟೆಗೆ ಬೆಲ್ ಹೊಡಿತಾರಮ್ಮ? 9 ಗಂಟೆಗಲ್ಲ, ಬೆಳಗ್ಗೆ ಎಷ್ಟು ಗಂಟೆಗೆ ಬೆಲ್ ಹೊಡಿತಾರೆ? 9 ಗಂಟೆಗಣ್ಣ. 9 ಗಂಟೆಗೆ ಬರಬೇಕಾದ್ರೆ ನೀವು ಎಷ್ಟು ಗಂಟೆಗೆ ಬರ್ತೀರಾ? ಹೇಳಿ, ಅದನ್ನು ಜೋರಾಗಿ ಹೇಳಿ. ನನ್ನ ಭಾಷಣ ಎಲ್ಲ ಕ್ವಶನ್ ಆನ್ಸರ್ಸೇ ಬರ್ತಾ ಇರ್ತದೆ. ನಿಮ್ಮಿಂದನೇ ಆನ್ಸರು, ನಿಮ್ಮಂದನೇ ಎಲ್ಲ ಬರ್ತಾ ಇರಬೇಕು, ಆಯಿತಾ? ಎಷ್ಟು ಗಂಟೆಗೆ ಬರ್ತೀರಾ? ದೇವಸ್ಥಾನ